ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಇರುತ್ತೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, KPCL ಎಕ್ಸಾಮ್ ಆಗಿದೆ. ಅದಾಗಿದ ನಂತರ BWSSB ಎಕ್ಸಾಮ್ ಒಂದು ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅದಾಗಿದ ನಂತರ BEL EAT ಆಸ್ಪಿರೆಂಟ್ಸ್ ಇದ್ದಾರೆ, BEL ಅಲ್ಲಿ ಪ್ರೊಫೆಷನಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಅವರಿಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತ ಅನ್ಬೋದು. ವೆರಿ ಯೂಸ್ಫುಲ್ ಆಗುವಂಥದ್ದು ಹಾಗೂ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತಲೂ ಅನ್ಬೋದು. ಸೊ ನಿಮಗೆ ಎಲ್ಲ ಪೇಪರಲ್ಲಿ ಅಥವಾ ಎಲ್ಲ ಎಕ್ಸಾಮಿನೇಷನ್ಸಲ್ಲಿ ನಿಮಗೇನಿದೆ ಟೆಕ್ನಿಕಲ್ ಪೇಪರ್ ಇದೆ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇದರಲ್ಲಿ ನಾವೇನೆಲ್ಲ MCQsನ ಸಾಲ್ವ್ ಮಾಡ್ತಾ ಇರ್ತೀವಿ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನಮ್ಮ 34ನೇ ವಿಡಿಯೋ ಆಗಿರುತ್ತೆ. ಸೊ ಏನೆಲ್ಲ ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ವೀಡಿಯೋಸು ನಕ್ಷತ್ರ ಸ್ಟಡಿ ಪಾಯಿಂಟ್ ಅಂತ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಆ ಪ್ಲೇಲಿಸ್ಟ್ಗಳಲ್ಲಿ ಹೋದರೆ KPCL ಫೋಲ್ಡರು ಹಾಗೂ BEL ಫೋಲ್ಡರಲ್ಲಿ ಹಾಗೂ ಮೆಕ್ಯಾನಿಕಲ್ ಫೋಲ್ಡರಲ್ಲಿ ಇವಾಗೇನು ನಾನು ಅಪ್ಲೋಡ್ ಮಾಡ್ತೀನಿ ಇವೆಲ್ಲ ಮೆಕ್ಯಾನಿಕಲ್ ಫೋಲ್ಡರಲ್ಲಿ ಇರುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋ ಫೋಲ್ಡರಲ್ಲಿ ಅದರೊಳಗಡೆಯಿಂದ ನೀವು ಈ ವಿಡಿಯೋಸ್ನ ನೋಡ್ಕೊಳ್ತಾ ಹೋಗ್ಬೋದು. ಸೊ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಾಯಿತು. ಸೊ ಯಾರೆಲ್ಲ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಇದ್ದೀರಾ, ಸೊ ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಳೋದಕ್ಕೆ ಕೆಳಗಡೆ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ನಂಬರ್ ಯಾವುದಪ್ಪ ಅಂದರೆ 8861405848 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೋರ್ಸ್ನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಮಾಡ್ತಾ ಇರ್ತೀರಾ ಹಾಗೂ ಯಾವ ಪೋಸ್ಟಿಗೆ ಮಾಡ್ತಾ ಇರ್ತೀರ ಅಂತ ಕೇಳಿದ್ರೆ, ಜೂನಿಯರ್ ಇಂಜಿನಿಯರಿಂಗ್ ಮಾತ್ರ ಮಾಡ್ತಾಯಿದ್ವಿ. ಅದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಅಂತಂದರೆ ಮೆಕ್ಯಾನಿಕಲ್, EEE ಹಾಗೂ EC. ಸೊ EC ಅವರು ಕೇವಲ KPCLಗೆ ಮಾತ್ರ ನಮ್ಮ ಹತ್ರ ಕೋರ್ಸ್ ಇದೆ. KPCL ಎಕ್ಸಾಮಿನೇಷನ್ಗೆ ನಿಮಗೆ ವೇಕೆನ್ಸೀಸ್ ಇದೆಯಲ್ಲ, ಹಾಗಾಗಿ KPCL ಎಕ್ಸಾಮ್ಗೆ EC ಅವ್ರಿಗೆ ಎಲಿಜಿಬಲ್ ಇದೆ. ಇನ್ನು ಇವೆರಡು ನೋಡ್ಕೊಳ್ಳೋದಿದ್ರೆ BWSSB ಹಾಗೂ KPCL. ಸೊ ಯಾರೆಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ JE ಪೋಸ್ಟ್ಗೆ ಈ ಎಕ್ಸಾಮ್ಸಲ್ಲಿಗೆ, ಸೊ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇರುತ್ತೆ. ಬೇಕನ್ನೋರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡೀಟೇಲ್ಸ್ನ ಪಡೆದುಕೊಳ್ಬೋದು. ಈಗ ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಕಡೆಗೆ ಹೋಗೋಣ. ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ. SI ಯೂನಿಟ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಈಸ್ ಏನು ಅಂತ ಕೇಳ್ತಾನೆ. ಏನು ಯೂನಿಟ್ ಕೇಳ್ತಾರೆ ಇಲ್ಲಿ? SI ಯೂನಿಟ್. ಸೊ ಸಿಸ್ಟಮ್ ಆಫ್ ಯೂನಿಟ್ಸಲ್ಲಿ ನಮ್ಗೆ ಏನೇನಿದ್ದಾವೆ? SI, MKS, CGS, FPS ಅಲ್ವಾ, 4 ಸಿಸ್ಟಮ್ ಆಫ್ ಯೂನಿಟ್ಸ್ ಇದ್ದಾವೆ. ಸೊ ಆ 4 ಸಿಸ್ಟಮ್ ಆಫ್ ಯೂನಿಟ್ಸಲ್ಲಿ ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ ಸಿಸ್ಟಮ್ ಯಾವುದು? SI ಸಿಸ್ಟಮ್ ಆಗಿರುತ್ತೆ. ಸೊ ಈ SI ಸಿಸ್ಟಮಲ್ಲಿ ಸ್ಪೆಸಿಫಿಕ್ ಹೀಟ್ ಅನ್ನೋ ಪ್ಯಾರಾಮೀಟರ್ದು ಯೂನಿಟ್ ಏನಿದೆ ಅಂತ ಕೇಳ್ತಾನೆ. SI ಸಿಸ್ಟಮಲ್ಲಿ ಸ್ಪೆಸಿಫಿಕ್ ಹೀಟ್ ಅನ್ನೋ ಪ್ಯಾರಾಮೀಟರ್ದು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅನ್ನೋ ಪ್ಯಾರಾಮೀಟರ್ದು ಯೂನಿಟ್ ಏನು ಅಂತ ಪ್ರಶ್ನೆಯಲ್ಲಿ ಕೇಳ್ತಿರೋದು. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಮೊದಲನೇ ಆಪ್ಷನ್ ಜೌಲ್ ಪರ್ ಮೀಟರ್ ಕೆಲ್ವಿನ್, ಜೌಲ್ ಪರ್ KG ಕೆಲ್ವಿನ್, ಜೌಲ್ ಪರ್ KG, ಜೌಲ್ ಪರ್ ಕೆಲ್ವಿನ್. ಸೊ ನಿಮಗೆ ಕೆಲವೊಂದು ಪ್ಯಾರಾಮೀಟರ್ಸ್ದು ಯೂನಿಟ್ಸ್ ಗೊತ್ತಿತ್ತಂದರೆ ಈ ಒಂದು ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಸೊ ಹೇಗೆ ಸಾಲ್ವ್ ಮಾಡೋದಂತ ತೋರಿಸ್ತೀನಿ ನೋಡಿ. ಸೊ ಯೂನಿಟ್ ನೇರವಾಗಿ ಗೊತ್ತಿದ್ರೆ ಟಿಕ್ ಮಾಡ್ತೀರಾ. ಇನ್ ಕೇಸ್ ಯೂನಿಟ್ ಗೊತ್ತಿಲ್ಲ ಅಂದರೆ ಫಾರ್ಮುಲಾ ಮುಖಾಂತರ ಆದರೂ ಹೋಗೋದು ಗೊತ್ತಿರಬೇಕು. ಸೊ ನಮಗೆ ಗೊತ್ತಿದೆ ಏನು ಫಾರ್ಮುಲಾ. ಹೀಟ್ ಸಪ್ಲೈಡ್ ಫಾರ್ ಎ ಬಾಡಿಗೆ ಫಾರ್ಮುಲಾ ಏನಿರುತ್ತೆ? Q = M × C × ∆T. ಪ್ರೀವಿಯಸ್ ಆಗಿ ಒಂದು ಕ್ವಶನ್ಗೆ ನಾವು ಇದನ್ನು ಯೂಸ್ ಮಾಡಿದ್ವಿ ಫಾರ್ಮುಲಾ. ಇಲ್ಲಿ ನಮಗೆ M ಅಂದರೆ ಮಾಸು, T ಅಂದರೆ ಟೆಂಪರೇಚರು, ∆T ಅಂದರೆ ಚೇಂಜ್ ಇನ್ ಟೆಂಪರೇಚರ್, C ಅಂದರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, Q ಅಂದರೆ ಹೀಟ್ ಸಪ್ಲೈಡ್ ಅಥವಾ ಹೀಟ್ ರಿಜೆಕ್ಟೆಡ್. ಈಗ ನೋಡಿ ಇಲ್ಲಿ C ಅಂದರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ದೇರ್ಫೋರ್ ಈ ಫಾರ್ಮುಲಾ ನಾನು ರೀರೈಟ್ ಮಾಡ್ಕೊಂಡು ಸ್ಪೆಸಿಫಿಕ್ ಹೀಟಿಗೆ ಬರ್ಕೊಂಡ್ರೆ ಏನಾಗುತ್ತೆ? C = Q / M ಮತ್ತು ∆T ಕೆಳಗಡೆ ಹೋಗುತ್ತೆ, M × ∆T. ಇದು ನಮ್ಮ ಬೇಸಿಕ್ ಫಾರ್ಮುಲಾ ಆಗುತ್ತೆ. ಯಾವುದು? ಈ ಫಾರ್ಮುಲಿಂದ ಡಿರೈವ್ ಮಾಡ್ಕೊಂಡಿರೋದು ಅಥವಾ ರೀರೈಟ್ ಮಾಡ್ಕೊಂಡಿರೋದು. ಈಗ ಈ ಫಾರ್ಮುಲಾದಲ್ಲಿ ಏನು ಮಾಡ್ತಾರೆ? ಅದರ ಯೂನಿಟ್ಸ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಬನ್ನಿ. Q ಅಂದರೆ ಹೀಟ್, ಇದಕ್ಕೆ SI ಯೂನಿಟ್ ಏನಾಗಿರುತ್ತೆ? ಜೌಲ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಜೌಲ್. ಸೊ ಹೀಟಿಗೆ ಏನಾಗಿರುತ್ತೆ? ಜೌಲ್ SI ಯೂನಿಟ್ ಆಗಿರುತ್ತೆ. ಮಾಸ್, M ಅಂದರೆ ಮಾಸ್ ಅಂತ ಹೇಳಿದ್ದೀನಿ. ಮಾಸ್ಗೆ SI ಯೂನಿಟ್ ಏನಾಗಿರುತ್ತೆ? KG ಆಗಿರುತ್ತೆ. ಇನ್ನು ∆T ಚೇಂಜ್ ಇನ್ ಟೆಂಪರೇಚರ್, ಒಟ್ಟಿಗಂತೂ ಕ್ಯಾಲ್ಕುಲೇಷನ್ ಮಾಡಿದಾಗ T2 - T1 ಮಾಡಿದಾಗ ಬರೋದು ಟೆಂಪರೇಚರು. ಸೊ ಟೆಂಪರೇಚರ್ದು SI ಯೂನಿಟ್ ಬಂದು SI ಯೂನಿಟ್ ನಾನು ಹೇಳ್ತಿರೋದು ಕೆಲ್ವಿನ್. SI ಯೂನಿಟು ಕೆಲ್ವಿನ್ ಆಗಿರುತ್ತೆ. ಸೊ ಈ ಯೂನಿಟ್ಸ್ನ ಸಬ್ಸ್ಟಿಟ್ಯೂಷನ್ ಮಾಡಿ C = Q ಅಂದರೆ ಎಷ್ಟು? ಜೌಲು. ಇದನ್ನು J ಅಂತ ಡಿನೋಟ್ ಮಾಡ್ತೀವಿ, / ಮಾಸ್ ಅಂದರೆ ಏನು? KG. ∆T ಅಂದರೆ ಟೆಂಪರೇಚರು, ಅದು ಕೆಲ್ವಿನಲ್ಲಿ. ಸೊ ಹಾಗಾಗಿ ಏನಾಗುತ್ತೆ? ಜೌಲ್ ಪರ್ KG ಕೆಲ್ವಿನ್ ಆಗುತ್ತೆ. ಜೌಲ್ ಪರ್ KG ಕೆಲ್ವಿನ್ ಏನಿದು? ಸ್ಪೆಸಿಫಿಕ್ ಹೀಟ್ದು SI ಯೂನಿಟ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ SI ಯೂನಿಟ್. ಸೊ ವೆರಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನಲ್ಲಿ ಇದೆ, ಆಪ್ಷನ್ B ಅಲ್ಲಿದೆ. ಆಪ್ಷನ್ B ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಈ ಪ್ರಶ್ನೆ ನೋಡಿ, ಎರಡನೇ ಪ್ರಶ್ನೆ. 1 m³ ಆಫ್ ಏರ್ ಅಟ್ ಎ ಪ್ರೆಷರ್ ಆಫ್ 1 kg/cm³ pressure of kg per centimeter cube is allowed to expand
freely to a volume of 10 meter cube. Work done will be what ಅಂತ ಕೇಳ್ತಾನೆ. ಸೊ ನೋಡಿ ನಿಮಗಿಲ್ಲಿ ಒಂದು ಮೀಟರ್ ಕ್ಯೂಬ್ ಆಫ್ ಏರ್ನ ಎಷ್ಟು ಪ್ರೆಷರಲ್ಲಿ kg/m³ ಆಫ್ ಪ್ರೆಷರಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತದೆ, ಫ್ರೀಯಾಗಿ ಎಕ್ಸ್ಪ್ಯಾಂಡ್ ಮಾಡ್ತದೆ. ಎಷ್ಟು ವಾಲ್ಯೂಮ್ಗೆ? ಇಷ್ಟು ವಾಲ್ಯೂಮಿಂದ ಇಷ್ಟು ವಾಲ್ಯೂಮ್ಗೆ, 1 ಮೀಟರ್ ಕ್ಯೂಬಿಂದ 10 ಮೀಟರ್ ಕ್ಯೂಬ್. ವಾಟ್ ಡನ್ ಏನು ಆಗುತ್ತೆ ಅಂತ ಕೇಳ್ತಾನೆ. ಸೊ ನೆನ್ಪಿಟ್ಕೊಳ್ಳಿ, ನಿಮಗೆ ಇದರೊಳಗಡೆ ನಮಗೆ ಫ್ರೀ ಎಕ್ಸ್ಪ್ಯಾನ್ಷನ್ ಅಂತಂದರೆ ಇದು ಫ್ರೀ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್ ಬಗ್ಗೆ ಕೇಳ್ದಂಗೆ. ಫ್ರೀ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್ ಸೊ ಡೈರೆಕ್ಟಾಗಿರುವಂಥ ಉತ್ತರ ಇದು. ಯಾಕಂದರೆ ನಿಮಗೆ ಫ್ರೀ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್ಸು ಸ್ಟ್ಯಾಟಿಕ್ ಡಾಟಾ ಗೊತ್ತಿದ್ದರೆ ಮುಗೀತು. ಸೊ ಫ್ರೀ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್ಸಲ್ಲಿ ವರ್ಕ್ ಡನ್ ಏನಾಗಿರುತ್ತೆ ಅಂತ ಕೇಳಿದ್ರೆ, ಫ್ರೀ ಎಕ್ಸ್ಪ್ಯಾನ್ಷನಲ್ಲಿ ವರ್ಕ್ ಡನ್ ಏನಾಗಿರುತ್ತೆ ಅಂತ ಕೇಳಿದ್ರೆ 0 ಅಂತ ಹೇಳಬೇಕು. ಸೊ ಫಾರ್ ಎ ಫ್ರೀ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್ ವರ್ಕ್ ಡನ್ ಎಷ್ಟಿರುತ್ತೆ? 0 ಇರುತ್ತೆ. ಅದೇ ರೀತಿಯಲ್ಲಿ ನಿಮ್ಗೆ ಇನ್ನೊಂದು ವರ್ಡಲ್ಲೂ ಕಳ್ಬೋದು, ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸಲ್ಲಿ. ಸೊ ಕ್ವಶನ್ನ ನೋಡಿ, ಅಲ್ಲೇನಾದರೂ ವಾಲ್ಯೂಮ್ ಕಾನ್ಸ್ಟೆಂಟ್ ಇತ್ತು ಅಂತ ಹೇಳಿದಾನೆ. ಕಾನ್ಸ್ಟೆಂಟ್ ವಾಲ್ಯೂಮ್ ಇದೆ, ಇನಿಷಿಯಲ್ ಕೇಸಲ್ಲಿ ವಾಲ್ಯೂಮ್ ಅಷ್ಟೇ ಇತ್ತು, ಸೆಕೆಂಡ್ ಕೇಸಲ್ಲಿ ಫೈನಲ್ ಕೇಸಲ್ಲಿ ವಾಲ್ಯೂಮ್ ಅಷ್ಟೇ ಇತ್ತು ಅಂದರೆ ಅದು ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್. ಆ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸಲ್ಲಿ ಇದನ್ನು ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ? ಐಸೋಕಾರಿಕ್ ಪ್ರಾಸೆಸ್. ಐಸೋಕಾರಿಕ್ ಪ್ರಾಸೆಸ್, ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ ಅಥವಾ ಐಸೋಕಾರಿಕ್ ಪ್ರಾಸೆಸ್ಸಲ್ಲಿ ವರ್ಕ್ ಡನ್ ಏನಾಗಿರುತ್ತೆ ಅಂತ ಕೇಳ್ತಾನೆ. ವರ್ಕ್ ಡನ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ಸೊ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ಸು ಮತ್ತು ಐಸೋಕಾರಿಕ್ ಪ್ರಾಸೆಸ್ ಒಳಗಡೆ ಏನಾಗಿರುತ್ತೆ? ವರ್ಕ್ ಡನ್ 0 ಆಗಿರುತ್ತೆ. ಯಾಕಂದರೆ ನಮಗೆ ವರ್ಕ್ ಡನ್ = P × ∆V ಆಗಿರುತ್ತೆ. ಇಲ್ಲಿ ನಾವೇನು ಮಾಡೋದು? P × V2 - V1 ಮಾಡ್ಕೊಳ್ತೀವಿ. ಸೊ ಹೇಗಿದ್ದರೂ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸಲ್ಲಿ V1 = V2 ಆಗಿರುತ್ತೆ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸಲ್ಲಿ. ಹಾಗಾಗಿ ಇಲ್ಲೇನಾಯಿತು? P × V2 - V1. V1 ಜಾಗದಲ್ಲಿ V2 ಅಂತ ಹಾಕ್ಕೊಂಡ್ರೆ, ಯಾಕಂದರೆ V1 = V2, V2 = V1 ಅಲ್ಲ. ಸೊ V2 ಜಾಗದಲ್ಲಿ V1 ಹಾಕಿ ಅಥವಾ V1 ಜಾಗದಲ್ಲಿ V2 ಹಾಕಿ, ಒಂದರಲ್ಲಿ ಇರಬೇಕು. ಸೊ ಕ್ಯಾನ್ಸಲ್ ಆದರೆ ಇಲ್ಲೇನು ಬಂತು? 0. 0 ಇಂಟು ಪ್ರೆಷರ್ ಎಷ್ಟಾಯಿತು? 0. ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸಲ್ಲಿ ವರ್ಕ್ ಡನ್ ಏನಿರುತ್ತೆ? 0 ಇರುತ್ತೆ. ಸೊ ಫ್ರೀ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್ ಹಾಗೂ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸಲ್ಲಿ ವರ್ಕ್ ಡನ್ ಏನಿರಬೇಕು? 0. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಹೆಟ್ರೋಜಿನಿಯಸ್ ಸಿಸ್ಟಮ್ ಈಸ್. ಸೊ ನಮಗಿಲ್ಲಿ ಥರ್ಮೋಡೈನಮಿಕ್ ಸಿಸ್ಟಮಲ್ಲಿ ಟೈಪ್ಸ್ ಆಫ್ ಸಿಸ್ಟಮ್ಸ್ ಎಲ್ಲ ನೋಡಿದ್ದೀವಿ. ಅದರಲ್ಲಿ ಹೆಟ್ರೋಜಿನಿಯಸ್ ಸಿಸ್ಟಮ್ ಹಾಗೂ ಹೋಮೋಜಿನಿಯಸ್ ಸಿಸ್ಟಮ್ ಅಂತ 2 ಟರ್ಮ್ಸ್ ಇದ್ದಾವೆ. ಆ ಒಂದು ಟರ್ಮ್ಸ್ ಮೇಲೆ ಕೇಳಿರುವಂಥ ಪ್ರಶ್ನೆ ಇದೆ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಹೆಟರೋಜಿನಿಯಸ್ ಸಿಸ್ಟಮ್. ಸೊ ನಿಮಗೆ ಹೋಮೋಜಿನಿಯಸ್ ಅಂದರೆ ಹೆಟ್ರೋಜಿನಿಯಸ್ ಅಂದರೆ ಏನಂತ ತಿಳ್ಕೊಂಡ್ರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಆನ್ಸರ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ಹೋಮೋಜಿನಿಯಸ್ ಸಿಸ್ಟಮ್ ಅಂದರೆ ಏನಂತ ನೋಡೋಣ. ಹೋಮೋಜಿನಿಯಸ್ ಸಿಸ್ಟಮ್ ನೋಡಿ, ಹೋಮೋಜಿನಿಯಸ್ ಸಿಸ್ಟಮ್ ಅಂದರೆ, ಸೊ ನಾವು ಯಾವುದೋ ಒಂದು ಮಿಕ್ಸ್ಚರ್ ಅಂತ ತೊಗೊಳ್ಳಿ. ಆ ಮಿಕ್ಸ್ಚರಲ್ಲಿ ಏನಾದರೂ ಕಾಂಪೋಸಿಷನು ಹಾಗೂ ಆ ಮಿಕ್ಸ್ಚರಿನ ಪ್ರಾಪರ್ಟೀಸ್ ನೀವೆಲ್ಲಾದರೂ ಚೆಕ್ ಮಾಡಿ ಯೂನಿಫಾರ್ಮ್ ಇತ್ತು ಅಂದರೆ ಆ ಒಂದು ಸಿಸ್ಟಮ್ನ ಏನಂತ ಹೇಳ್ತೀವಿ? ಹೋಮೋಜಿನಿಯಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಮಿಕ್ಸ್ಚರ್ ತೊಗೊಂಡೆ. ಮಿಕ್ಸ್ಚರ್ ಅಂತಂದರೆ ನಿಮ್ಗೆ ಏನಾಗಿರ್ಬೋದು? ಇವಾಗ ಏರ್ ಅಂತ ತೊಗೊಳ್ಳಿ, ಅಟ್ಮಾಸ್ಫಿಯರ್ ಏರ್. ಅಟ್ಮಾಸ್ಫಿಯರ್ ಈಸ್ ಎ ಮಿಕ್ಸ್ಚರ, ಯಾಕಂದರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ವೇರಿಯಸ್ ಗ್ಯಾಸಸ್. ಅಟ್ಮಾಸ್ಫಿಯರಲ್ಲಿ ಹಲವಾರು ಗ್ಯಾಸಸ್ ಇದ್ದಾವೆ. ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಹೀಲಿಯಮ್ ಆಗಿರ್ಬೋದು, ಆರ್ಗಾನ್ ಆಗಿರ್ಬೋದು, ಈ ರೀತಿಯಲ್ಲಿ ಸಾಕಷ್ಟು ಏನಾಗಿದ್ದಾವೆ? ಗ್ಯಾಸಸ್ ಒಳಗಡೆ ಇದ್ದಾವೆ ಅಟ್ಮಾಸ್ಫಿಯರಲ್ಲಿ. ಸೊ ಎಲ್ಲ ಗ್ಯಾಸಸ್ಸಿನ ಮಿಕ್ಸ್ಚರ್ ಆಗಿದ್ರು ಬಟ್ ಅದೇನಾಗಿದೆ? ಏರ್ ಅಂತಲೇ ಕರಿತೀವಿ. ಅಂದರೆ ಸಿಂಗಲ್ ಫೇಸ್ ಇರುವಂಥ ಒಂದು ಗ್ಯಾಸ್ ಅದು ಅಲ್ವಾ. ಹಾಗಾಗಿ ಈ ಒಂದು ಗ್ಯಾಸ್ದು ಏನಿದೆ ಪ್ರಾಪರ್ಟೀಸು, ಏರಿನ ಪ್ರಾಪರ್ಟೀಸ್ ಏನಿದೆ ಯೂನಿಫಾರ್ಮ್ ಇರುತ್ತೆ. ನೀವೆಲ್ಲೇ ತೊಗೊಂಡ್ರೆ ಯೂನಿಫಾರ್ಮ್ ಪ್ರಾಪರ್ಟೀಸ್ ಸಿಗುತ್ತೆ. ಕಾಂಪೋಸಿಷನ್ಗಳು ಏನಾಗಿರುತ್ತೆ? ಯೂನಿಫಾರ್ಮ್ ಆಗಿರುತ್ತೆ. ಹಾಗಾಗಿ ಅಂಥ ಸಿಸ್ಟಮ್ಸ್ನ ಅಥವಾ ಅಂಥ ಇದನ್ನು ಮಿಕ್ಸ್ಚರ್ಸ್ನ ನಾವೇನು ಕರಿತೀವಿ? ಹೋಮೋಜಿನಿಯಸ್ ಸಿಸ್ಟಮ್ಸ್ ಆರ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನಿರಬೇಕು ನಿಮಗೆ? ಕಾಂಪೋಸಿಷನು ಆ್ಯಂಡ್ ಪ್ರಾಪರ್ಟೀಸ್. ಕಾಂಪೋಸಿಷನ್ ಆ್ಯಂಡ್ ಪ್ರಾಪರ್ಟೀಸ್ ಆರ್ ಏನಾಗಿರಬೇಕು? ಆರ್ ಯೂನಿಫಾರ್ಮ್ ಆಗಿರಬೇಕು. ಸೊ ಎಷ್ಟು ತೊಗೊಳ್ತೀರಾ, ಆ ಹೋಮೋಜಿನಿಯಸ್ ಸಿಸ್ಟಮ್ ಎಷ್ಟಿರುತ್ತೋ ಅಷ್ಟರಲ್ಲೂ ನಿಮಗೆ ಕಾಂಪೋಸಿಷನ್ ಪ್ರಾಪರ್ಟೀಸು ಯೂನಿಫಾರ್ಮಾಗಿ ಕಾಣುತ್ತೆ, ಸೇಮ್ ಕಾಣುತ್ತೆ. ಕಾಂಪೋಸಿಷನ್ ಆ್ಯಂಡ್ ಪ್ರಾಪರ್ಟೀಸ್ ಆರ್ ಯೂನಿಫಾರ್ಮ್ ಥ್ರೂ ಔಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ಇದಕ್ಕೆ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ಸು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ, ಇದನ್ನು ನೆನ್ಪಿಟ್ಕೊಳ್ಬೇಕು. ಅದಾಗಿ ನಂತರ ಹೋಮೋಜಿನಿಯಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಇರುತ್ತೆ. ನಿಮಗೆ ಪಾಯಿಂಟ್ಸ್ನೆಲ್ಲ ಹೇಳ್ತಾ ಹೋಗ್ಬೋದು. ಹೋಮೋಜಿನಿಯಸ್ ಸಿಸ್ಟಮಲ್ಲಿ ಇದೊಂದು ಸಿಂಗಲ್ ಫೇಸ್ ಸಿಸ್ಟಮ್ ಆಗಿರುತ್ತೆ. ಹೋಮೋಜಿನಿಯಸ್ ಸಿಸ್ಟಮಲ್ಲಿ ನಮಗೇನು ಬೌಂಡ್ರಿ ಇರುತ್ತಲ್ಲ, ಇವಾಗ ಫಾರ್ ಎಕ್ಸಾಂಪಲು ಇದು ಬೌಂಡ್ರಿ ಅಂತ ಇಟ್ಕೊಳ್ಳಿ. ಇದು ವಾಟರ್ದು ಬೌಂಡ್ರಿ, ಓಕೆ ಅಲ್ಲ, ಇದು ನೈಟ್ರೋಜನ್ ಬೌಂಡ್ರಿ. ಇವಾಗ ಏರ್ ಮಿಕ್ಸರ್ ಅಂತಲೇ ತೊಗೊಂಡ್ರೆ ಇದು ನೈಟ್ರೋಜನು, ಇದು ಆಕ್ಸಿಜನ್ನು, ಇದು ಆರ್ಗನ್ ಅಂತ ತೊಗೊಂಡ್ರೆ
ಈ ಗ್ಯಾಸಸ್ಸಿನ ಬೌಂಡ್ರೀಸ್ ನೀವು ನೋಡಲ್ಲ. ನಾನಿಲ್ಲಿ ಡ್ರಾ ಮಾಡಿದ್ರೆ ನಿಮ್ಗೆ ಕಾಣ್ತದೆ ಬೌಂಡ್ರಿ ಇಷ್ಟಿದೆ ಅಂತೇಳಿ. ಸೊ ನೈಟ್ರೋಜನ್ನು, ಆಕ್ಸಿಜನ್ನು ಮತ್ತು ಆರ್ಗಾನು, ಹೀಲಿಯಮು, ಬೌಂಡ್ರೀಸ್ ಇರುತ್ತೆ. ಇದಕ್ಕೆ ಇಷ್ಟಿಷ್ಟೇ ಅಂತ ಕಂಟೆಂಟ್ ಇರ್ಬೋದು. ಬಟ್ ಇಲ್ಲಿ ನಾವು ಹೋಮೋಜಿನಿಯಸ್ ಸಿಸ್ಟಮಲ್ಲಿ ಅವುಗಳ ಬೌಂಡ್ರೀಸ್ನ ವಿಸಿಬಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೋಮೋಜಿನಿಯಸ್ ಸಿಸ್ಟಮ್ ಒಳಗಡೆ ಬೌಂಡ್ರೀಸ್ನ ವಿಸಿಬಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಬೌಂಡ್ರೀಸ್ ಆರ್ ನಾಟ್ ವಿಸಿಬಲ್ ಇನ್ ಹೋಮೋಜಿನಿಯಸ್ ಸಿಸ್ಟಮ್. ಹೋಮೋಜಿನಿಯಸ್ ಸಿಸ್ಟಮ್ ಬಗ್ಗೆ ಇನ್ನೊಂದು ಏನು ಎಕ್ಸ್ಟ್ರಾ ಪಾಯಿಂಟ್ ಹೇಳಿದೆ, ಇಟ್ ಈಸ್ ಎ ಸಿಂಗಲ್ ಫೇಸ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟ್ ಆಫ್ ಎ ಸಿಂಗಲ್ ಫೇಸ್ ಸಿಸ್ಟಮ್. ಓಕೆನಾ, ಇವೆಲ್ಲ ಏನು ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇವು. ಅದಾದ ನಂತರ ಇದರ ಪ್ರಾಪರ್ಟೀಸ್ ನಾನು ಹೇಳಿದ್ನಲ್ಲ, ಪ್ರಾಪರ್ಟೀಸು ಕಂಪೋಸಿಷನ್ಸ್ ಯೂನಿಫಾರ್ಮ್ ಇದ್ದರೆ ಅದು ಹೋಮೋಜಿನಿಯಸ್ ಸಿಸ್ಟಮ್ ಆಗಿರುತ್ತೆ ಅಂತ ಹೇಳಿದೆ. ಇದಕ್ಕೆ ಎಕ್ಸಾಂಪಲ್ಸ್ ನೀವು ನೋಡೋದಾದರೆ ಅಲಾಯ್ಸು ಮತ್ತು ಏರ್ ಅಥವಾ ಅಟ್ಮಾಸ್ಫಿಯರ್ ಏರ್, ಇದೇನು ಹೋಮೋಜಿನಿಯಸ್ ಸಿಸ್ಟಮ್ ಆಗಿರುತ್ತೆ. ಅದೇ ಥರನೇ ಸಾಲ್ಟ್ ವಾಟರ್ ತೊಗೊಳ್ಳಿ, ಸಾಲ್ಟ್ ವಾಟರ್ನು ಹೋಮೋಜಿನಿಯಸ್ ಸಿಸ್ಟಮ್ ಆಗಿರುತ್ತೆ. ಮಿಕ್ಸ್ಚರ್ ಆಫ್ ಐಡಿಯಲ್ ಗ್ಯಾಸಸ್, ಸೊ ಇವೆಲ್ಲವೇನು ಹೋಮೋಜಿನಿಯಸ್ ಸಿಸ್ಟಮ್. ಇನ್ನು ಹೆಟ್ರೋಜಿನಿಯಸ್ ಬಗ್ಗೆ ಮಾತಾಡೋದಾಯ್ತಂದರೆ, ಹೆಟ್ರೋಜಿನಿಯಸ್ ಸಿಸ್ಟಮ್ ಸೊ ಅದರ ಅಪೋಸಿಟ್ ಏನು, ಕಾಂಪೋಸಿಷನು ಮತ್ತು ಪ್ರಾಪರ್ಟೀಸ್ ಏನಾಗಿರಬೇಕು, ಯೂನಿಫಾರ್ಮ್ ಇಲ್ಲ. ಹೋಮೋಜಿನಿಯಸ್ಸಲ್ಲಿ ಇಲ್ಲೇನಾಗುತ್ತೆ, ದೇ ಆರ್ ನಾಟ್ ಯೂನಿಫಾರ್ಮ್ ಆಗುತ್ತೆ. ಕಾಂಪೋಸಿಷನ್ ಆ್ಯಂಡ್ ಪ್ರಾಪರ್ಟೀಸ್ ಆರ್ ನಾಟ್ ಯೂನಿಫಾರ್ಮ್. Composition and properties are not uniform. ಇದಕ್ಕೆ ಎಕ್ಸಾಂಪಲ್ಸ್ ಏನೇನು ಬರುತ್ತೆ. ಸೊ ನೋಡಿ, ನಿಮಗೆ ಇದರೊಳಗಡೆ ಹೋಮೋಜಿನಿಯಸಲ್ಲಿ ಸಿಂಗಲ್ ಫೇಸು ಬೌಂಡ್ರೀಸ್ನ ನೋಡೋಕ್ಕಾಗಲ್ಲ ಅಂತ ಹೇಳಿದೆ. ಬಟ್ ಹೆಟ್ರೋಜಿನಿಯಸಲ್ಲಿ ಏನಾಗುತ್ತೆ, ಒಂದಕ್ಕಿಂತ ಜಾಸ್ತಿ ಫೇಸಸ್ ಇರುತ್ತೆ. ಅದೇ ರೀತಿಯಲ್ಲಿ ನೀವು ಅಲ್ಲಿ ಬೌಂಡ್ರೀಸ್ ನೋಡೋಕ್ಕಾಗಿರಲಿಲ್ಲ. ಬಟ್ ಇಲ್ಲಿ ಬೌಂಡ್ರೀಸ್ನ ನೋಡ್ಬೋದು. ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಮಾಕ್ರೋಸ್ಕೋಪಿಕ್ಕು ಮತ್ತು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಹೆಟ್ರೋಜಿನಿಯಸ್ ಸಿಸ್ಟಮ್ ಒಳಗಡೆ ಇರುವಂಥ ಬೌಂಡ್ರೀಸ್ನ ನಾವು ನೋಡ್ಬೋದು. ಓಕೆ, ಆಗಿದ್ದಾಗ ಇದಕ್ಕೆ ಎಕ್ಸಾಂಪಲ್ಸ್ ಯಾವುದಾದ್ರು ಬರುತ್ತೆ ಅಂತ ನೋಡೋದಾದರೆ, ನಾವು ಐಸು ಮತ್ತು ವಾಟರ್, ಐಸ್ ಪ್ಲಸ್ ವಾಟರ್ ಏನಿದೆ ಅಲ್ಲ, ಇದು ಹೆಟ್ರೋಜಿನಿಯಸ್. ಯಾಕೆ, ಐಸ್ ಅಂದರೆ ಸಾಲಿಡು, ಇದೇನು ಲಿಕ್ವಿಡ್. ಸೊ ಲಿಕ್ವಿಡ್ ಇದೊಂದು ಫೇಸ್ 2 ಫೇಸಸ್ ಆಯಿತು. ಸೊ ಹೆಟ್ರೋಜಿನಿಯಸಲ್ಲಿ ಮೋರ್ ದೆನ್ 1 ಫೇಸಸ್ ಇರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಆಯಿಲ್ ಆ್ಯಂಡ್ ವಾಟರ್, ಆಯಿಲ್ ಪ್ಲಸ್ ವಾಟರ್ ಇವೆರಡು ಮಿಕ್ಸ್ ಆಗುತ್ತಾ, ಮಿಕ್ಸ್ ಆಗಲ್ಲ. ಇವೆರಡು ಇಮ್ಮಿಸಬಲ್ ಫ್ಲೂಯಿಡ್ಸ್, ಅಂದರೆ ಇವೆರಡು ಏನಾಗಲ್ಲ, ಮಿಕ್ಸ್ ಆಗದೇ ಇರೋಂಥ ಫ್ಲೂಯಿಡ್ಸ್, ಇಮ್ಮಿಸಬಲ್ ಫ್ಲೂಯಿಡ್ಸ್ ಅಂತ ಕರಿತೀವಿ. ಸೊ ಇಮ್ಮಿಸಬಲ್ ಫ್ಲೂಯಿಡ್ಸಲ್ಲಿ ಕೂಡ ನಿಮಗೆ ಮೋರ್ ದೆನ್ 1-2 ಫೇಸಸ್ನ ನೋಡ್ತೀವಿ. ಹಾಗಾಗಿ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆಗುತ್ತೆ, ಹೆಟ್ರೋಜಿನಿಯಸ್ ಸಿಸ್ಟಮ್ ಆಗುತ್ತೆ. ಅದೇ ರೀತಿಯಲ್ಲಿ ವಾಟರ್ ಮತ್ತು ಸ್ಟೀಮ್ ತೊಗೊಳ್ಳಿ, ಸಿಂಪಲ್ ಎಕ್ಸಾಂಪಲ್ಸ್, ವಾಟರ್ ಪ್ಲಸ್ ಸ್ಟೀಮ್. ಸೊ ಇಲ್ಲೇನಾಗುತ್ತೆ, ವಾಟರ್ ಲಿಕ್ವಿಡು, ಇದೇನು ಡ್ರಾಪ್ಲೆಟ್ಸು ಅಥವಾ ವೇಪರು ಅಲ್ವಾ, ಇದು ವಾಟರು, ಇದು ಲಿಕ್ವಿಡು, ಇದು ವೇಪರ್. ಸೊ 2 ಫೇಸಸ್ ಇದೆ, ಹಾಗಾಗಿ ಇದನ್ನು ಏನಾಗುತ್ತೆ, ಹೆಟ್ರೋಜಿನಿಯಸ್ ಸಿಸ್ಟಮ್ ಆಗುತ್ತೆ. ಇನ್ನು ವೆಟ್ ಸ್ಟೀಮು, ಇಲ್ಲೇನಾಗಿರುತ್ತೆ, ಈ ವೆಟ್ ಸ್ಟೀಮ್ ಬಂದು ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಏನಂತ ಹೇಳ್ತೀವಿ, ಡ್ರಾಪ್ಲೆಟ್ಸು ಮತ್ತು ಸ್ಟೀಮ್, ವಾಟರ್ ಡ್ರಾಪ್ಲೆಟ್ಸು ಮತ್ತು ಸ್ಟೀಮ್. ಆವಾಗಲೇ ಇದೇನಾಗುತ್ತೆ, ಒಂದು ಹೆಟ್ರೋಜಿನಿಯಸ್ ಸಿಸ್ಟಮ್ ಆಗುತ್ತೆ. ಈಗ ಇದು ನಿಮಗೆ ಹೇಳಬೇಕಾಗಿರೋಂಥ ಡೀಟೇಲ್ಸು. ಈ ಡೀಟೇಲ್ಸ್ ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ. ಈಗ ಕ್ವಶನ್ ಕಡೆಗೆ ಬರೋಣ. ಸೊ ನಮಗೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ಹೆಟ್ರೋಜಿನಿಯಸ್ ಸಿಸ್ಟಮ್ ಅಂತ ಕೇಳ್ತಾನೆ. ಸೊ ನಿಮಗೆ ಈ ಆಪ್ಷನ್ಸಲ್ಲಿ ಏನಾದರೂ ನಾನು ಕೆಳಗಡೆ ಬರೆದಿರೋಂಥ ಎಕ್ಸಾಂಪಲ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಹಾಕ್ಬೋದು. ನೋಡಿ, ಏರು, ಅಟ್ಮಾಸ್ಫಿರಿಕ್ ಏರ್, ಇದೇನಾಯಿತು, ಹೋಮೋಜಿನಿಯಸ್ ಆಯ್ತಲ್ವಾ, ಹೋಮೋಜಿನಿಯಸ್ ಸಿಸ್ಟಮ್ ಆಯಿತಾ. ಇದು ಅಟ್ಮಾಸ್ಫಿಯರ್ ಈಸ್ ಎ ಹೋಮೋಜಿನಿಯಸ್ ಸಿಸ್ಟಮ್. ಇದಕ್ಕೆ ಸಿಂಗಲ್ ಫೇಸ್ ಇರುತ್ತೆ, ಬೌಂಡ್ರೀಸ್ ಕ್ಯಾನ್ ಬಿ ಈಸಿಲಿ ವ್ಯೂಡ್, ಹೋಮೋಜಿನಿಯಸ್ ಫೇಸ್ ಇದು, ಹೋಮೋಜಿನಿಯಸ್ ಸಿಸ್ಟಮ್ ಆಯಿತು. ಮಿಕ್ಸ್ಚರ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಹೈಡ್ರೋಜನ್ ಒಂದು ಗ್ಯಾಸು, ಆಕ್ಸಿಜನ್ ಒಂದು ಗ್ಯಾಸು. ಸೊ ಎರಡೂ ಸೇರಿದ್ರೆ ಒಂದೇ ಟೈಪ್ ಆಫ್ ಗ್ಯಾಸ್ ಆಯಿತು, ಅಂದರೆ ಒಂದು ಫೇಸ್ ಆಫ್ ಗ್ಯಾಸ್ ಆಯಿತು. ಅಟ್ಮಾಸ್ಫಿಯರಲ್ಲಿ ನಮಗೆ ಹೈಡ್ರೋಜನ್ ಆಕ್ಸಿಜನ್ ಎಲ್ಲ ಸೇರಿ ಒಂದು ಫೇಸ್ ಆಗುತ್ತೆ ಅಲ್ವಾ. ಹಾಗಾಗಿ ಮಿಕ್ಸ್ಚರ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಈಸ್ ಆಲ್ಸೋ ಒಂದು ಗ್ಯಾಸ್. ರಿಸಲ್ಟೆಂಟ್ ಏನು ಬರುತ್ತೆ, ಒಂದು ಗ್ಯಾಸೇ ಬರುತ್ತೆ. ಹಾಗಾಗಿ ಇದನ್ನೇನಾಗುತ್ತೆ, ಹೋಮೋಜಿನಿಯಸ್ಸೇ ಆಗುತ್ತೆ. ಹೋಮೋಜಿನಿಯಸ್ ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಂಪಲ್ಸಲ್ಲಿ ನೇರವಾಗಿ ಕೇಳ್ತಾನೆ ಇವುಗಳನ್ನ. ಹೋಮೋಜಿನಿಯಸ್ ಸಿಸ್ಟಮ್ ಆಯಿತು. ಕೂಲಿಂಗ್ ಫ್ಲೂಯಿಡ್ ಇನ್ ಎ ರೇಡಿಯೇಟರ್. ಸೊ ನೀವು ವೆಹಿಕಲ್ಸಲ್ಲಿ ರೇಡಿಯೇಟರ್ ಇರುತ್ತೆ, ಇಂಜನ್ನ ಕೂಲ್ ಮಾಡೋದಕ್ಕೆ. ಸೊ ಆ ರೇಡಿಯೇಟ್ರಲ್ಲಿ ನೀವೇನು ಕೂಲಿಂಗ್ ಫ್ಲೂಯಿಡ್ ಯೂಸ್ ಮಾಡ್ತೀರಾ, ಅದು ಲಿಕ್ವಿಡ್ ನೇಚರ್ ಅಲ್ವಾ. ಸೊ ಒಂದೇ ಸ್ಟೇಟ್ ಇರೋದು, ಅಂದರೆ ಒಂದೇ ಫೇಸ್. ಇದನ್ನು ಏನಾಗಬೇಕು, ಹೋಮೋಜಿನಿಯಸ್ ಸಿಸ್ಟಮೇ ಆಗುತ್ತೆ. ಇನ್ನು ಫೈನಲ್ ಆಗಿ ನೋಡಿ, ಇಲ್ಲೇನಿದೆ, ಮಿಕ್ಸ್ಚರ್ ಆಫ್ ಐಸು, ವಾಟ್ರು, ಸ್ಟೀಮ್. ನೋಡಿ, ಐಸ್ ಏನಾಯಿತು, ಇದು ಸಾಲಿಡ್ ಆಯಿತು. ಇದೇನಾಯಿತು, ಲಿಕ್ವಿಡ್ ಆಯಿತು. ಸ್ಟೀಮ್ ಏನಾಯಿತು, ವೇಪರ್ ಆಯಿತು. ಸೊ ಇಲ್ಲೇನಾಯಿತು, 3 ಫೇಸ್ ಆಯಿತು. ಸೊ 3 ಫೇಸ್ ಇದೆ ಅಂದರೆ ಇದೇನಾಗಬೇಕು, ಹೆಟ್ರೋಜಿನಿಯಸ್ ಆಗಬೇಕು. ಮೋರ್ ದೆನ್ 1 ಫೇಸ್ ಇತ್ತು ಅಂದರೆ ಅದು ಹೆಟ್ರೋಜಿನಿಯಸ್.
ಅಷ್ಟೇ. ಸೊ ಇಲ್ಲಿ ನಾವು ಕೇಳಿದ್ದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಹೆಟ್ರೋಜಿನಿಯಸ್ ಸಿಸ್ಟಮು. ನೋಡಿ ಇವು 3 ಹೋಮೋಜಿನಿಯಸ್ ಇದೆ, ಮಿಕ್ಸ್ಚರ್ ಆಫ್ ಐಸ್ ಆ್ಯಂಡ್ ವಾಟರ್ ಇಸ್ ಎ ಹೆಟ್ರೋಜಿನಿಯಸ್ ಸಿಸ್ಟಮು. ಸೊ ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನಮ್ಮ 4ನೇ ಪ್ರಶ್ನೆ ನೋಡಿ. ಇದು ನಮಗೆ ವೆರಿ 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 ಇಂಪಾರ್ಟೆಂಟ್ ಕ್ವಶನು. ಸಾಕಷ್ಟು ಎಕ್ಸಾಮ್ಸಲ್ಲಿ ಇದ್ರ ಬಗ್ಗೆ ಕೇಳಿದ್ದಾನೆ. ಸೊ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದಿ ಈಕ್ವಿಲಿಬ್ರಿಯಮ್ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ ವಿಚ್ ಕೋ ಎಕ್ಸಿಸ್ಟ್ ಇನ್ ಸಾಲಿಡ್ ಲಿಕ್ವಿಡ್ ವೇಪರ್ ಫಾರ್ಮ್ ಅಟ್ ಎ ಸಿಂಗಲ್ ಪಾಯಿಂಟ್ ಈಸ್ ಕಾಲ್ಡ್. ಸೊ ನೋಡಿ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾನೆ, ಈಕ್ವಿಲಿಬ್ರಿಯಮ್ ಸ್ಟೇಟ್, ಯಾವುದೋ ಒಂದು ಸಬ್ಸ್ಟೆನ್ಸಿನ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ 3 ಫೇಸಸ್ ಎಕ್ಸಿಸ್ಟ್ ಆಗ್ತಿದಂತೆ. ಯಾವುದದು? ಸಾಲಿಡು, ಲಿಕ್ವಿಡು, ವೇಪರ್. ಅದು ಒಂದೇ ಪಾಯಿಂಟ್ ಹತ್ರ. ಸೊ ಒಂದು ಪಾಯಿಂಟ್ ಹತ್ರ 3 ಫೇಸಸ್ ಎಕ್ಸಿಸ್ಟ್ ಆಗುವಂಥ ಪಾಯಿಂಟ್ನ ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳ್ತಿರೋದು ಇಂಡೈರೆಕ್ಟಾಗಿ. ಸೊ ನಿಮಗೆ ಒಂದು ಸಲ ಟೆಂಪರೇಚರ್ ಪ್ರೆಷರ್ ಡಯಾಗ್ರಾಮ್ ನೋಡೋದಾಯಿತು ಅಂದರೆ, ಟೆಂಪರೇಚರ್ ಮತ್ತು ಪ್ರೆಷರ್ ಡಯಾಗ್ರಾಮ್, ಇದು ಟೆಂಪರೇಚರ್ ವರ್ಸಸ್ ಪ್ರೆಷರ್ ಡಯಾಗ್ರಾಮ್ ಅಂತ ಇಟ್ಕೊಳ್ಳೋಣ. ಇದು ಪ್ರೆಷರ್ ಪ್ಲಾಟ್ ಮಾಡ್ತಾಯಿದ್ದೀನಿ, ಇಲ್ಲಿ ಟೆಂಪರೇಚರ್ ಪ್ಲಾಟ್ ಮಾಡ್ತಾಯಿದ್ದೀನಿ. ಸೊ ಈ ಪಾಯಿಂಟನ್ನು ನಾವು ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಯಾವ ಪಾಯಿಂಟ್ನ? ಈ ಪಾಯಿಂಟ್ನ. ಅದಾಗಿದ ನಂತರ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದು, ಓಕೆನಾ, ಅಲ್ಲಿಂದ ಇನ್ನು ಸ್ವಲ್ಪ ಮೇಲ್ಗಡೆ ಹೋಗೋದ್ರೆ ಇಲ್ಲಿ ಏನು ಬರುತ್ತಲ್ಲ, ಇದನ್ನು ನಾವು ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಇದು ಈ ರೀಜನ್ ಏನಿರುತ್ತಲ್ಲ, ಈ ರೀಜನ್ನ ನಾವು ಸೂಪರ್ಫಿಷಿಯಲ್ ರೀಜನ್ ಅಂತ ಕರಿತೀವಿ. ಏನು? ಸೂಪರ್ಫಿಷಿಯಲ್ ರೀಜನ್. ಸೊ ಇಲ್ಲಿಂದ ಇಲ್ಲಿವರೆಗೆ ಏನಿರುತ್ತಲ್ಲ, ಸ್ಯಾಚುರೇಷನ್ ಲೈನ್ ಅಂತಲೂ ಕರಿತೀವಿ. ಸೊ ಇದು ನಿಮಗೆ ಪಿ ವಿ ಡಯಾಗ್ರಾಮಲ್ಲಿ ನಿಮ್ಗೆ ಏನಾದರೂ ಎಕ್ಸಾಮಲ್ಲಿ ಪಿ ವಿ ಡಯಾಗ್ರಾಮ್ ಕೊಟ್ಟು ಏನಾದರೂ ಕೇಳಿದ್ರೆ ಇದನ್ನು ನೀವು ಹೇಳೋ ಥರ ಇರಬೇಕು. ಸೊ ಸ್ಯಾಚುರೇಷನ್ ಲೈನು, ಟ್ರಿಪಲ್ ಪಾಯಿಂಟು, ಸ್ಯಾಚುರೇಷನ್ ಲೈನು, ಸೂಪರ್ಫಿಷಿಯಲ್ ರೀಜನು, ಇದು ಕ್ರಿಟಿಕಲ್ ಪಾಯಿಂಟ್. ಇಷ್ಟು ನೆನಪಿರಲಿ. ಸೊ ಎಕ್ಸಾಮಲ್ಲಿ ಒಂದು ಫಿಗರ್ನ ಕೊಟ್ಟು ನಿಮಗೆ ಕೇಳಿದ್ರೆ ಇದು ಬೇಕಾಗುತ್ತೆ. ಇದು ಜಸ್ಟ್ ನೆನ್ಪಿಟ್ಕೊಳ್ಳೋಕ್ಕೆ ನಾನು ಈ ಫಿಗರ್ನ ತೋರಿಸ್ಕೊಟ್ಟಿದ್ದೇನೆ. ಈಗ ಕ್ರಿಟಿಕಲ್ ಪಾಯಿಂಟ್ ಅಂದ್ರೇನು, ಟ್ರಿಪಲ್ ಪಾಯಿಂಟ್ ಅಂದ್ರೇನು, ಸ್ಯಾಚುರೇಷನ್ ಪಾಯಿಂಟ್ ಅಂದ್ರೇನು ಅಂತ ನಾವು ಮೇಯ್ನಾಗಿ ತಿಳ್ಕೊಳ್ಬೇಕು. ಈ ಪ್ರಶ್ನೆ ಆನ್ಸರ್ ಮಾಡೋದಕ್ಕೆ ಇವೇ ಪಾಯಿಂಟ್ಸ್ ನಮ್ಗೆ ಬೇಕಾಯಿತು. ಸೊ ಮೊದಲನೇದಾಗಿ ನಾನು ಸ್ಯಾಚುರೇಷನ್ ಪಾಯಿಂಟ್ ಅಂದ್ರೇನಂತ ಹೇಳ್ತೇನೆ ನಿಮಗೆ. ಸ್ಯಾಚುರೇಷನ್ ಪಾಯಿಂಟ್. ಸೊ ಸ್ಯಾಚುರೇಷನ್ ಪಾಯಿಂಟಲ್ಲಿ ಏನಾಗುತ್ತಪ್ಪ ಅಂದರೆ, ಇವಾಗ ನಾನು ನಿಮ್ಗೇನು ಫಿಗರ್ ತೋರಿಸಿದೆ ಆ ಪಾಯಿಂಟಲ್ಲಿ ಆ ಒಂದು ಫಿಗರಲ್ಲಿ ಯಾವುದೋ ಒಂದು ಪಾಯಿಂಟ್ ಅಂತ ಇಟ್ಕೊಳ್ಳಿ. ಕ್ರಿಟಿಕಲ್ ಪಾಯಿಂಟ್ ಇತ್ತಲ್ಲ, ಅದೇ ಥರನೇ ಸ್ಯಾಚುರೇಷನ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಸೊ ಸ್ಯಾಚುರೇಷನ್ ಪಾಯಿಂಟ್ ಹತ್ರ ಏನಾಗುತ್ತಂದರೆ, ಆ ಪಾಯಿಂಟ್ ಹತ್ರ ಏನು ಫೇಸ್ ಇರುತ್ತೆ, ಸಾಲಿಡು, ಲಿಕ್ವಿಡು, ವೇಪರು, ಗ್ಯಾಸಸ್, ಯಾವುದೋ ಒಂದು ಫೇಸ್ ಇರುತ್ತಲ್ವ, ಆ ಫೇಸ್ ಏನಾಗುತ್ತಂದರೆ ಅದರ ಫೇಸ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಿಗಿನ್ ಆದರೂ ಆಗುತ್ತೆ, ಅಥವಾ ಅದರ ಆ ಫೇಸ್ನ ಎಂಡ್ ಆದರೂ ಮಾಡುತ್ತೆ. ಅಂದರೆ ಫೇಸಸ್ ಬಿಗಿನ್ ಆರ್ ಎಂಡ್. ಸೊ ದ ಪಾಯಿಂಟ್ ಅಟ್ ವಿಚ್ ಫೇಸ್ ಚೇಂಜ್ ಬಿಗಿನ್ಸ್ ಆರ್ ಎಂಡ್. ಸೊ ಆ ಫೇಸಿನ ಚೇಂಜು ಸ್ಟಾರ್ಟ್ ಆದರೂ ಆಗುತ್ತೆ, ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆದರೂ ಆಗುತ್ತೆ, ಆ ಫೇಸು ಬದಲಾವಣೆ ಆಗೋದಕ್ಕಾದರೂ ಸ್ಟಾರ್ಟ್ ಆಗುತ್ತೆ. ಇಲ್ಲಪ್ಪ ಅಂದರೆ ಏನು ಹಿಂದೆ ಇತ್ತು, ಬದಲಾಗೋಕ್ಕಿಂತ ಮುಂಚೆ ಇತ್ತು, ಆ ಫೇಸ್ ಆದರೂ ಎಂಡ್ ಆಗುತ್ತೆ. ಈಗ ನನಗೆ ಲಿಕ್ವಿಡ್ ಫೇಸ್ ಇತ್ತು ಅಂತ ಇಟ್ಕೊಳ್ಳಿ, ಲಿಕ್ವಿಡಿಂದ ವೇಪರ್ಗಾದರೂ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಏನು ಹಿಂದೆ ಫೇಸ್ ಇತ್ತು ಅದು ಲಿಕ್ವಿಡ್ ಆಗಿ ಆಗ್ತಿತ್ತಲ್ಲ, ಇಲ್ಲಿಗೆ ಎಂಡ್ ಆದರೂ ಆಗುತ್ತೆ. ಅಂದರೆ ಫೇಸು ಚೇಂಜ್ ಆದರೂ ಆಗುತ್ತೆ, ಅಥವಾ ಹಿಂದಿರುವಂಥ ಫೇಸು ಎಂಡ್ ಆದರೂ ಆಗುತ್ತೆ. ಅಂಥ ಪಾಯಿಂಟ್ನ, ಈ ಪಾಯಿಂಟ್ನ ಏನಂತ ಕರಿತೀವಿ? ಸ್ಯಾಚುರೇಷನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಸ್ಯಾಚುರೇಷನ್ ಪಾಯಿಂಟ್ ಈಸ್ ದಿ ಸ್ಟೇಟ್. ಸ್ಯಾಚುರೇಷನ್ ಪಾಯಿಂಟ್ ಅಂದರೆ ಏನಂತ ಡಿಫೈನ್ ಮಾಡ್ಬೋದು ಅಂದರೆ, ಸ್ಯಾಚುರೇಷನ್ ಪಾಯಿಂಟ್ ಈಸ್ ಎ ಪಾಯಿಂಟ್ ಅಟ್ ವಿಚ್, ಸ್ಯಾಚುರೇಷನ್ ಪಾಯಿಂಟ್ ಈಸ್ ಎ ಪಾಯಿಂಟ್ ಏನಾಗುತ್ತೆ, ಅಟ್ ವಿಚ್ ಫೇಸ್ ಚೇಂಜಸ್, ಅಟ್ ವಿಚ್ ಫೇಸ್ ಚೇಂಜ್, ಫೇಸಿನ ಚೇಂಜ್ ಬಿಗಿನ್ ಆದರೂ ಆಗುತ್ತೆ, ಅಟ್ ವಿಚ್ ಫೇಸ್ ಚೇಂಜ್ ಬಿಗಿನ್, ಆರ್ ಆ ಫೇಸ್ ಏನಿತ್ತು ಎಂಡ್ ಆದರೂ ಆಗುತ್ತೆ ಆ ಪಾಯಿಂಟ್ ಹತ್ರ, ಆರ್ ಎಂಡ್. ಸೊ ಈ ಪಾಯಿಂಟ್ ಹತ್ರ ಫೇಸು ಚೇಂಜ್ ಆದರೂ ಆಗಬೇಕು ವೇಪರ್ಗೆ, ಇಲ್ಲಪ್ಪ ಅಂದರೆ ಏನು ಲಿಕ್ವಿಡ್ ಆಗ್ತಾ ಇತ್ತು ಈ ಪಾಯಿಂಟ್ ಹತ್ರ ಆ ಲಿಕ್ವಿಡ್ ಎಂಡ್ ಆದರೂ ಆಗ್ಬಿಡುತ್ತೆ, ಆ ಫೇಸ್ನ ಆ ಎಂಡ್ ಮಾಡಿದ್ರೂ ಆಗೋಗುತ್ತೆ ಅಲ್ಲಿಗೆ. ಓಕೆ, ಸೊ ನಿಮ್ಮ ಲೈಫು ಹೊಸ್ದಾಗಾದರೂ ಶುರು ಆಗುತ್ತೆ, ಅಥವಾ ಆ ಪಾಯಿಂಟ್ ಹತ್ರ ನೀವು ಹಿಂದೆ ಏನು ಲೈಫ್ ಇತ್ತು ಆ ಲೈಫ್ನ ಅಲ್ಲಿಗಾದರೂ ಎಂಡ್ ಮಾಡ್ಕೊಳ್ತಾರೆ. ಸೊ ಲಿಕ್ವಿಡಾಗಿ ಆಗ್ತಾ ಬರ್ತಾಯಿದ್ದೆ, ಆ ಸ್ಯಾಚುರೇಷನ್ ಪಾಯಿಂಟ್ ಹತ್ರ ಆ ಲಿಕ್ವಿಡ್ ಅನ್ನೋ ಫೇಸ್ನ ಎಂಡ್ ಆದರೂ ಮಾಡ್ತೇನೆ, ಇಲ್ಲಪ್ಪ ಅಂದರೆ ಆ ಪಾಯಿಂಟಿಂದ ಲಿಕ್ವಿಡಿಂದ ಹೊಸ ಫೇಸ್ಗಾದರೂ ಎಂಟ್ರಿ ಆಗ್ತೇನೆ. ಸೊ ಆ ಒಂದು ಪಾಯಿಂಟ್ನ ನಾವು ಸ್ಯಾಚುರೇಷನ್ ಪಾಯಿಂಟ್ ಅಂತ ಕರಿತೀವಿ. ಇಷ್ಟೇ. ಸೊ ಇದು ನಿಮಗೆ ನೆನಪಿರಬೇಕು, ಸ್ಯಾಚುರೇಷನ್ ಪಾಯಿಂಟ್ ಅಂದರೆ ಏನಂತ ಹೇಳಿ. ಅದಾಗಿ ನಂತರ ಸ್ಯಾಚುರೇಷನ್ ಪಾಯಿಂಟದ್ದು ಇನ್ನೂ ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಈ ಸ್ಯಾಚುರೇಷನ್ ಪಾಯಿಂಟ್ ಹತ್ರ, ಆ ಸ್ಯಾಚುರೇಷನ್ ಪಾಯಿಂಟ್ ಹತ್ರ ಲಿಕ್ವಿಡು ಮತ್ತು ವೇಪರು, ಲಿಕ್ವಿಡ್ ಆ್ಯಂಡ್ ವೇಪರ್ ಕೋಎಕ್ಸಿಸ್ಟ್ ಅಟ್ ಈಕ್ವಿಲಿಬ್ರಿಯಮ್. ಸೊ ಸ್ಯಾಚುರೇಷನ್ ಪಾಯಿಂಟ್ ಹತ್ರ ಯಾವ ಎರಡು ಫೇಸಸ್ಸು ಈಕ್ವಿಲಿಬ್ರಿಯಮಲ್ಲಿ ಇರ್ತಂದರೆ ಲಿಕ್ವಿಡು ಮತ್ತು ವೇಪರು ಕೋಎಕ್ಸಿಸ್ಟ್ ಅಟ್ ಈಕ್ವಿಲಿಬ್ರಿಯಮ್. ಸೊ
ಅಟ್ ಎ ಸ್ಯಾಚುರೇಷನ್ ಪಾಯಿಂಟ್ ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ ಏನಾಗಿರುತ್ತೆ, ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ ಬೋತ್ ಕೋ ಎಕ್ಸಿಸ್ಟ್ ಅಟ್ ಈಕ್ವಿಲಿಬ್ರಿಯಂ, ಎರಡು ಈಕ್ವಿಲಿಬ್ರಿಯಂ ಸ್ಟೇಟಲ್ಲಿ ಇರ್ತವೆ. ಇದು ಭಾಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಬೇಕಾಗಿರುವಂಥ ಪಾಯಿಂಟ್ ಇದು. ನೆಕ್ಸ್ಟ್ ಕ್ರಿಟಿಕಲ್ ಪಾಯಿಂಟ್ ಅಂತ ಬರೋಣ. ನೆಕ್ಸ್ಟು ಕ್ರಿಟಿಕಲ್ ಪಾಯಿಂಟ್ಗೆ ಒಂದು ಬರೋಣ. ಸೊ ಕ್ರಿಟಿಕಲ್ ಪಾಯಿಂಟ್ ಅಂದರೆ ಏನು? ಸೊ ಕ್ರಿಟಿಕಲ್ ಪಾಯಿಂಟಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ಸೊ ಕ್ರಿಟಿಕಲ್ ಪಾಯಿಂಟ್ ಅಂದರೆ ಏನು? ಈ ಪಾಯಿಂಟ್ ಹತ್ರ, ಯಾವುದು ಕ್ರಿಟಿಕಲ್ ಪಾಯಿಂಟ್ ಹತ್ರ ಸ್ಯಾಚುರೇಷನ್ ಪಾಯಿಂಟ್ ಹೇಗಿತ್ತು ಅದೇ ಥರನೇ ಪಿ ಟಿ ಕರ್ವಲ್ಲಿ ಅಥವಾ ಪಿ ವಿ ಡಯಾಗ್ರಾಮಲ್ಲಿ ಒಂದು ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ. ಆ ಪಾಯಿಂಟನ್ನು ನಾವು ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಯಾವಾಗ ಆ ಪಾಯಿಂಟ್ನ ನೀವು ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀರಂದರೆ, ಆ ಪಾಯಿಂಟ್ ಹತ್ರ ಲಿಕ್ವಿಡು ಮತ್ತು ವೇಪರ್ ಫೇಸ್ ಏನಿರುತ್ತೆ ಅವೆರಡು ಐಡೆಂಟಿಕಲ್ ಆಗಿಬಿಡ್ತವೆ. ಏನಾಗ್ಬಿಡ್ತವೆ? ಐಡೆಂಟಿಕಲ್ ಆಗ್ತವೆ. ಸೊ ಕ್ರಿಟಿಕಲ್ ಪಾಯಿಂಟ್ ಅಂದರೆ ಏನಂತ ಹೇಳ್ಬೋದು ಅಂದರೆ, ಅಟ್ ದಿಸ್ ಪಾಯಿಂಟ್ ಯಾವುದು? ಅಟ್ ದಿಸ್ ಕ್ರಿಟಿಕಲ್ ಪಾಯಿಂಟ್ ಏನಾಗಬೇಕು? ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸಸ್ ಏನಾಗ್ಬಿಡುತ್ತವೆ? ಎರಡು ಬಿಕಮ್ ಐಡೆಂಟಿಕಲ್ ಆಗುತ್ತೆ. ಅದಾಗಿ ನಂತರ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು ಅಂದರೆ, ಯಾವ ಪಾಯಿಂಟ್ ಹತ್ರ ಲಿಕ್ವಿಡು ಮತ್ತು ವೇಪರ್ ಫೇಸು ಐಡೆಂಟಿಕಲ್ ಆಗ್ತವೋ ಆ ಪಾಯಿಂಟ್ಸ್ನ ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಅಥವಾ ಹಿಂಗೂ ಹೇಳ್ಬೋದು ನೀವು, ಈ ಪಾಯಿಂಟ್ ಹತ್ರ ಲಿಕ್ವಿಡ್ ವೇಪರ್ ಸ್ಯಾಚುರೇಷನ್ ಕರ್ವ್ ಅಂತಿರುತ್ತೆ. ಲಿಕ್ವಿಡ್ ವೇಪರಿನ ಸ್ಯಾಚುರೇಷನ್ ಕರ್ವ್ ಏನಿರುತ್ತೆ ಅದು ಎಂಡ್ ಆಗೋಗುತ್ತೆ. ಸೊ ಅಟ್ ದಿಸ್ ಪಾಯಿಂಟ್ ಏನು, ಆರ್ ಹಿಂಗೂ ಹೇಳ್ಬೋದು, ಅಟ್ ದಿಸ್ ಪಾಯಿಂಟ್ ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ ಕರ್ವ್ ವೇಪರ್ ಸ್ಯಾಚುರೇಷನ್ ಕರ್ವ್ ಅಥವಾ ವೇಪರ್ ಫೇಸ್ ಕರ್ವ್, ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ ಕರ್ವ್ ಅಥವಾ ಲಿಕ್ವಿಡ್ ಆ್ಯಂಡ್ ವೇಪರ್ ಸ್ಯಾಚುರೇಷನ್ ಕರ್ವ್ ಅಂತ ಬರ್ಕೊಳ್ಳಿ ಬೆಟರ್. ಸ್ಯಾಚುರೇಷನ್ ಕರ್ವ್ ಏನಾಗುತ್ತೆ? ಎಂಡ್ ಆಗುತ್ತೆ. ಎಂಡ್ಸ್ ಅಟ್ ದಿಸ್ ಪಾಯಿಂಟ್ ಲಿಕ್ವಿಡ್ ಆ್ಯಂಡ್ ವೇಪರ್ ಫೇಸ್ ಸ್ಯಾಚುರೇಷನ್ ಕರ್ವ್ ಎಂಡ್ಸ್. ಯಾವುದ್ರ ಮೇಲೆ? ಆನ್ ಪಿ ವಿ ಡಯಾಗ್ರಾಮ್ ಆರ್ ಪಿ ಟಿ ಡಯಾಗ್ರಾಮ್. ಇಷ್ಟೇ. ಸೊ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ಸ್ನ ತಿಳ್ಕೊಳ್ಬೇಕು. ಕ್ರಿಟಿಕಲ್ ಪಾಯಿಂಟ್ ಹತ್ರ ನಿಮಗೆ ಡೆನ್ಸಿಟಿ, ಸ್ಪೆಸಿಫಿಕ್ ವಾಲ್ಯೂಮು, ಎಂಥಾಲ್ಪಿ, ಎಂಟ್ರೋಪಿ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿರುತ್ತೆ ಇವುಗಳೆಲ್ಲವೂ ಏನಾಗ್ಬಿಡುತ್ತವೆ? ಸೇಮ್ ಇರ್ತವೆ. ಲಿಕ್ವಿಡ್ ಆ್ಯಂಡ್ ವೇಪರ್ ಹ್ಯಾವ್ ದಿ ಸೇಮ್ ಡೆನ್ಸಿಟಿ, ಲಿಕ್ವಿಡ್ ಆ್ಯಂಡ್ ವೇಪರ್ ಹ್ಯಾವ್ ದಿ ಸೇಮ್ ಸ್ಪೆಸಿಫಿಕ್ ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ, ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಆ ಕ್ರಿಟಿಕಲ್ ಪಾಯಿಂಟ್ ಹತ್ರ ನಾನು ಈಗ ಏನೆಲ್ಲ ಪಾಯಿಂಟ್ಸ್ ಹೇಳಿದೆ, ಎಂಥಾಲ್ಪಿ, ಎಂಟ್ರೋಪಿ ಹಾಗೂ ಡೆನ್ಸಿಟಿ, ಸ್ಪೆಸಿಫಿಕ್ ವಾಲ್ಯೂಮು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇವೆಲ್ಲ ಸೇಮ್ ಆಗ್ತವೆ. ಹಾಗೂ ಈ ಪಾಯಿಂಟ್ ಹತ್ರ, ಕ್ರಿಟಿಕಲ್ ಪಾಯಿಂಟ್ ಹತ್ರ ಲಿಕ್ವಿಡ್ಗೆ ವೇಪರ್ಗೆ ಯಾವುದೇ ಥರದ ಬೌಂಡ್ರಿ ನಿಮಗೆ ಇರಲ್ಲ. ಅಂದರೆ ಬೌಂಡ್ರಿ ಕಾಣೋಕ್ಕಾಗಲ್ಲ, ಬೌಂಡ್ರಿನ ನೋಡೋದಕ್ಕಿರಲ್ಲ. ನೋ ಬೌಂಡ್ರಿ ಬಿಟ್ವೀನ್ ವೇಪರ್ ಆ್ಯಂಡ್ ಲಿಕ್ವಿಡ್. ಯಾವ ಪಾಯಿಂಟ್ ಹತ್ರ? ಕ್ರಿಟಿಕಲ್ ಪಾಯಿಂಟ್ ಹತ್ರ. ಸೊ ಈ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿಯಲ್ಲಿ ನಿಮ್ಗೆ ಇನ್ನೊಂದೆರಡು ಪಾಯಿಂಟ್ಸ್ನ ಕೇಳ್ತಾನೆ. ಆ ಕ್ರಿಟಿಕಲ್ ಪಾಯಿಂಟ್ ಹತ್ರ ಕ್ರಿಟಿಕಲ್ ಟೆಂಪರೇಚರು ಮತ್ತು ಕ್ರಿಟಿಕಲ್ ಪ್ರೆಷರು ವಾಟರ್ದು ಎಷ್ಟಿದೆ ಅಂತ ಕೇಳ್ತಾನೆ. ಸೊ ಕ್ರಿಟಿಕಲ್ ಟೆಂಪರೇಚರ್ ಯಾವುದ್ರದ್ದು? ಆಫ್ ವಾಟರ್ದು ಎಷ್ಟು ಅಂತ ಕೇಳ್ತಾರೆ. ಅದೇ ರೀತಿಯಲ್ಲಿ ಕ್ರಿಟಿಕಲ್ ಪ್ರೆಷರು ಆಫ್ ವಾಟರ್ ಎಷ್ಟು ಅಂತ ಕೇಳ್ತಾರೆ. ಸೊ ಕ್ರಿಟಿಕಲ್ ಟೆಂಪರೇಚರ್ ಆಫ್ ವಾಟರ್ ಎಷ್ಟು ಅಂದರೆ 374 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ಪ್ರೆಷರ್ ಎಷ್ಟಾಗುತ್ತೆ ಅಂದರೆ 22.06 ಮೆಗಾ ಪ್ಯಾಸ್ಕಲ್ ಆಗುತ್ತೆ. ಇದೇನಿದು? ಕ್ರಿಟಿಕಲ್ ಪ್ರೆಷರ್, ಇದು ಕ್ರಿಟಿಕಲ್ ಟೆಂಪರೇಚರ್. ಸೊ ಈ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಳ್ಬೇಕು, ಎಕ್ಸಾಮ್ಸಲ್ಲಿ ಕೇಳ್ತಾನೆ. ಸೊ ಅದೇ ರೀತಿಯಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಕೇಳ್ಬೋದು, ಏನೋ ಅಂತಂದರೆ ಲೇಟೆಂಟ್ ಹೀಟ್. ಏನು? ಲೇಟೆಂಟ್ ಹೀಟ್ ಬಗ್ಗೆನೂ ಕೇಳ್ಬೋದು. ಲೇಟೆಂಟ್ ಹೀಟ್ ಕ್ರಿಟಿಕಲ್ ಪಾಯಿಂಟ್ ಹತ್ರ ಏನಿದೆ ಅಂತ ಕೇಳ್ತಾನೆ. ಸೊ ಅಟ್ ಕ್ರಿಟಿಕಲ್ ಪಾಯಿಂಟ್ ಹತ್ರ ಲೇಟೆಂಟ್ ಹೀಟ್ ಬಂದು 0 ಇರುತ್ತೆ. ಲೇಟೆಂಟ್ ಹೀಟ್ ಈಸ್ 0 ಆಗಿರುತ್ತೆ. ಎಲ್ಲಿ? ಅಟ್ ಕ್ರಿಟಿಕಲ್ ಪಾಯಿಂಟ್. ಸೊ ಎಲ್ಲ ಪಾಯಿಂಟ್ಸ್ ನಿಮಗೆ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಪಾಯಿಂಟ್ಸನ್ನು ನಿಮಗೆ ತಿಳಿಸ್ಬೇಕಾಯಿತು, ತಿಳಿಸಿದ್ದೀನಿ. ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಸೊ ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಟ್ರಿಪಲ್ ಪಾಯಿಂಟ್ ಒಂದಿದೆ. ಟ್ರಿಪಲ್ ಪಾಯಿಂಟ್ ಒಂದು ಡಿಸ್ಕಸ್ ಮಾಡೋಣ. ಟ್ರಿಪಲ್ ಪಾಯಿಂಟ್. ಸೊ ಟ್ರಿಪಲ್ ಪಾಯಿಂಟ್ ಅಂದರೆ ಏನಿಲ್ಲ, ಭಾಳ ಸಿಂಪಲು. ನಮಗೆ ಹೇಗೆ ಸ್ಯಾಚುರೇಷನ್ ಪಾಯಿಂಟು, ಕ್ರಿಟಿಕಲ್ ಪಾಯಿಂಟ್ ಅಂತ ಕರ್ವಲ್ಲಿ ಎಕ್ಸಿಸ್ಟ್ ಆಗ್ತಾವೋ ಅದೇ ರೀತಿಯಲ್ಲಿ ನಮಗೆ ಟ್ರಿಪಲ್ ಪಾಯಿಂಟು ಎಕ್ಸಿಸ್ಟ್ ಆಗುತ್ತೆ. ಸೊ ಈ ಪಾಯಿಂಟ್ ಹತ್ರ ಏನಾಗುತ್ತಪ್ಪ ಅಂತಂದರೆ 3 ಫೇಸು ಎಕ್ಸಿಸ್ಟ್ ಆಗುತ್ತೆ. ಸೊ ಟ್ರಿಪಲ್ ಪಾಯಿಂಟ್ ಹತ್ರ ಏನಾಗುತ್ತೆ? 3 ಫೇಸು ಎಕ್ಸಿಸ್ಟ್ ಆಗುವಂಥ ಪಾಯಿಂಟ್ ಆಗಿರುತ್ತೆ. 3 ಫೇಸ್ ಅಂದರೆ ಯಾವುದ್ಯಾವುದು? ಸಾಲಿಡು, ಲಿಕ್ವಿಡು, ವೇಪರ್. ಸಾಲಿಡು, ಲಿಕ್ವಿಡು
ಫೇಸಸ್ಸು ಕೋ ಎಕ್ಸಿಸ್ಟ್ ಇನ್ ಈಕ್ವಿಲಿಬ್ರಿಯಮ್. ನೋಡಿ, ಲಿಕ್ವಿಡು ಮತ್ತು ವೇಪರು ಕೋ ಎಕ್ಸಿಸ್ಟ್ ಇನ್ ಈಕ್ವಿಲಿಬ್ರಿಯಮ್ ಇನ್ ಸ್ಯಾಚುರೇಷನ್ ಪಾಯಿಂಟ್. ಅದೇ ಥರನೇ ಟ್ರಿಪಲ್ ಪಾಯಿಂಟಲ್ಲಿ ಏನಾಗುತ್ತೆ, ಲಿಕ್ವಿಡು, ಸಾಲಿಡು, ವೇಪರ್ ಇವು ಮೂರೂ ಈಕ್ವಿಲಿಬ್ರಿಯಮಲ್ಲಿ ಎಕ್ಸಿಸ್ಟ್ ಆಗ್ತವೆ ಅಟ್ ಟ್ರಿಪಲ್ ಪಾಯಿಂಟ್, ಈ ಪಾಯಿಂಟ್ ಹತ್ರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನು ಪಾಯಿಂಟ್ಸ್ ಕೇಳ್ತಾನೆ ಅಂದರೆ, ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಅಥವಾ ಟ್ರಿಪಲ್ ಪಾಯಿಂಟ್ ಟೆಂಪರೇಚರ್ ವಾಟರ್ ಎಷ್ಟು ಅಂತ ಕೇಳ್ತಾನೆ. ಸೊ ನೆನ್ಪಿಟ್ಕೊಳ್ಳಿ, ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಅಟ್ ಟೆಂಪರೇಚರ್ ಆಫ್ ವಾಟರ್ ಅಟ್ ಟ್ರಿಪಲ್ ಪಾಯಿಂಟ್ ಎಷ್ಟಿರುತ್ತೆ ಅಂತ ಕೇಳ್ತಾನೆ. ಸೊ ಟ್ರಿಪಲ್ ಪಾಯಿಂಟ್ ಟೆಂಪರೇಚರ್ ಅಂತ ಬರ್ಕೊಳ್ಳಿ. ಇದು ಟ್ರಿಪಲ್ ಪಾಯಿಂಟ್ ಟೆಂಪರೇಚರ್ ಅಂತ ಬರ್ಕೊಳ್ಳೋಣ ಬೆಸ್ಟ್. ಟ್ರಿಪಲ್ ಪಾಯಿಂಟ್ ಟೆಂಪರೇಚರ್ ಯಾವುದ್ರದ್ದು, ವಾಟರ್ದು ನಾನು ಹೇಳ್ತಾ ಇರೋದು. ಎಷ್ಟಿರುತ್ತೆ ಅಂದರೆ 0.01 ಡಿಗ್ರಿ ಸೆಂಟಿಗ್ರೇಡ್. ಕೆಲ್ವಿನಲ್ಲಾದರೆ ಇದು ಎಷ್ಟಾಗುತ್ತೆ ಅಂದರೆ 273.16 ಕೆಲ್ವಿನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಎಷ್ಟು, ಅದು ಇನ್ ಕೆಲ್ವಿನಲ್ಲಾದರೆ 273.16. ಟ್ರಿಪಲ್ ಪಾಯಿಂಟ್ ಆಫ್ ವಾಟರು ಇನ್ ಡಿಗ್ರಿ ಸೆಂಟಿಗ್ರೇಡ್ ಆದರೆ 0.01 ಡಿಗ್ರಿ ಸೆಂಟಿಗ್ರೇಡ್. ಅದೇ ಥರನೇ ಟ್ರಿಪಲ್ ಪಾಯಿಂಟ್ ಆದಿತ್ತಲ್ಲ, ಟ್ರಿಪಲ್ ಪಾಯಿಂಟು ಒಂದಾಯಿತು. ನಿಮಗೆ ಇನ್ನೂ ಒಂದು ಪ್ರೆಷರು ಕೇಳ್ತಾನೆ, ಟ್ರಿಪಲ್ ಪಾಯಿಂಟ್ ಪ್ರೆಷರು. ಇದನ್ನು ನಾನು ಎಲ್ಲಿ ಮೆನ್ಷನ್ ಮಾಡೋಣ ಅಂತಂದರೆ ಇಲ್ಲಿ ಮೆನ್ಷನ್ ಮಾಡ್ತೇನೆ ನೋಡಿ. ಟ್ರಿಪಲ್ ಪಾಯಿಂಟ್ ಪ್ರೆಷರ್ ಇದ್ರದ್ದು ವಾಟರ್ದೆ. ಸೊ ವಾಟರ್ದು ಟ್ರಿಪಲ್ ಪಾಯಿಂಟ್ ಟೆಂಪರೇಚರು, ವಾಟರ್ದು ಟ್ರಿಪಲ್ ಪಾಯಿಂಟ್ ಪ್ರೆಷರ್ ಎಷ್ಟಿರುತ್ತೆ ಅಂದರೆ, ನಿಮಗೆ ಎಕ್ಸಾಮಲ್ಲಿ ಇದನ್ನು ಕೇಳ್ತಾನೆ, ಹಾಗಾಗಿ ನಿಮಗೆ ಇದನ್ನು ಎರಡನ್ನೂ ಬರೆಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಪ್ರೆಷರ್ ಬಂದು 0.611 ಕಿಲೋ ಪ್ಯಾಸ್ಕಲ್ ಪ್ರೆಷರ್ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗಿರ್ತವೆ. ಇಲ್ಲಿ ಕೇಳಿರೋದೇನು, ಈಕ್ವಿಲಿಬ್ರಿಯಮ್ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ ವಿಚ್ ಕೋ ಎಕ್ಸಿಸ್ಟ್ ಇನ್ ಸಾಲಿಡ್, ಲಿಕ್ವಿಡ್, ವೇಪರ್ ಫ್ರಮ್ ಎ ಸಿಂಗಲ್ ಪಾಯಿಂಟ್. ಒಂದು ಪಾಯಿಂಟ್ ಹತ್ರ ಸಾಲಿಡ್, ಲಿಕ್ವಿಡ್, ವೇಪರು ಈಕ್ವಿಲಿಬ್ರಿಯಮಲ್ಲಿ ಕೋ ಎಕ್ಸಿಸ್ಟ್ ಆಗುತ್ತೆ. ಇದು ಯಾವ ಪಾಯಿಂಟ್ ಅಂತ ಕೇಳಿದಾನೆ. ಸೊ ನಿಮಗೆ ಟ್ರಿಪಲ್ ಪಾಯಿಂಟಲ್ಲಿ ಮಾತ್ರ ಈ ಮೂರು ಫೇಸಸ್ನ ನಾವು ನೋಡ್ಬೋದು. ಸೊ ಲಾಸ್ಟ್ ಪ್ರಶ್ನೆ ವಿಡಿಯೋದು, ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದಿ ಹೈಟ್ ಟೆಂಪರೇಚರ್ ಇನ್ ಎ ಫರ್ನೇಸ್. ಸೊ ಫರ್ನೇಸ್ ಒಳಗಡೆ ಇರುವಂಥ ಹೈ ಟೆಂಪರೇಚರ್ನ ಮೆಜರ್ ಮಾಡೋದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ನ ಬರಿತೀನಿ, ಆ ಒಂದು ಇನ್ಸ್ಟ್ರೂಮೆಂಟ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ಥರ್ಮೋಮೀಟರ್ ಫಸ್ಟ್ ಬರಿತಾ ಇದ್ದೀನಿ. ಥರ್ಮೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಟೆಂಪರೇಚರ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಥರ್ಮೋಮೀಟರ್ ಏನು ಮೆಜರ್ ಮಾಡುತ್ತೆ, ಟೆಂಪರೇಚರ್ನ ಮೆಜರ್ ಮಾಡುತ್ತೆ. ಅದಾಗಿದ ನಂತರ ನೆಕ್ಸ್ಟು ಪೈರೋಮೀಟರ್ ವೆರಿ ವೆರಿ ಇಂಪಾರ್ಟೆಂಟ್. ಪೈರೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಥರ್ಮೋಮೀಟರಿಂದ ಮೆಜರ್ ಮಾಡೋಕ್ಕಾಗದೇ ಇರುವಂಥ ಟೆಂಪರೇಚರ್ನ ಪೈರೋಮೀಟರ್ ಮೆಜರ್ ಮಾಡುತ್ತೆ. ಸೊ ಪೈರೋಮೀಟರ್ ಹೇಳಬೇಕಂದ್ರೆ ಹೈ ಟೆಂಪರೇಚರ್ಸ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಹೈ ಟೆಂಪರೇಚರ್. ಸೊ ಹೈ ಟೆಂಪರೇಚರ್ ಅಂದರೆ ನಿಮಗೊಂದು ವ್ಯಾಲ್ಯೂ ಇರಬೇಕಲ್ವಾ. ಸೊ 400 ಡಿಗ್ರಿ ಸೆಂಟಿಗ್ರೇಡ್, 400 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಇರುವಂಥ ಟೆಂಪರೇಚರ್ಸ್ ಎಲ್ಲಿಂದ, 400 ಡಿಗ್ರಿಯಿಂದ ಹಿಡಿದು 3000 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ನಾವು ಪೈರೋಮೀಟರ್ಸ್ನ ಮೆಜರ್ ಮಾಡೋದು. ಸೊ ಫರ್ನೇಸಸ್ಸಲ್ಲಿ ನೀವು ಇದರ ಅಪ್ಲಿಕೇಶನ್ ನಾವು ನೋಡ್ಬೋದು. ಬಾಯ್ಲರ್ಸ್ ಒಳಗಡೆ, ಫರ್ನೇಸಸ್ ಒಳಗಡೆ ನೀವು ಇನ್ ಕೇಸ್ ಏನಾದರೂ ಟೆಂಪರೇಚರ್ ಮೆಜರ್ ಮಾಡಬೇಕು ಅಂತಂದರೆ ಆಗ ನೀವು ಪೈರೋಮೀಟರ್ನ ಯೂಸ್ ಮಾಡ್ತೀರಾ, ಯಾಕಂದರೆ ಅಲ್ಲಿ ಹೈ ಟೆಂಪರೇಚರ್ ಇರುತ್ತೆ. ಅದೇ ರೀತಿಯಲ್ಲಿ ನಮಗೆ ಕ್ಯಾಲೋರಿಮೀಟರ್ ಒಂದಿದೆ. ಸೊ ಟೆಂಪರೇಚರ್ ಮೆಜರ್ಮೆಂಟ್ ಮಾಡೋಂಥ ಡಿವೈಸಸ್ಸು ಥರ್ಮೋಮೀಟರು ಮತ್ತು ಪೈರೋಮೀಟರ್ ಆಯಿತು. ಕ್ಯಾಲೋರಿಮೀಟರ್ ಬಂದು ಹೀಟ್ ಅಥವಾ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಫ್ಯೂಯಲಿನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಮೆಜರ್ ಮಾಡಬೇಕಾ, ಕ್ಯಾಲೋರಿಮೀಟರ್ ಯೂಸ್ ಮಾಡ್ತೀವಿ. ಫ್ಯೂಲಿನ ಹೀಟ್, ಎಷ್ಟು ಅಮೌಂಟ್ ಆಫ್ ಹೀಟನ್ನು ನಮಗೆ ಬರ್ನ್ ಆದ ನಂತರ ಡಿಸಿಪೇಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಕ್ಯಾಲೋರಿಮೀಟರ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ನೀವೇನಂತ ಹೇಳ್ಬೋದು ಅಂದರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆರ್ ಹೀಟ್, ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲ್ ಆರ್ ಹೀಟ್ ಎಮಿಟೆಡ್ ಅಥವಾ ಹೀಟ್ ದಟ್ ಕ್ಯಾನ್ ಬಿ ಜನರೇಟೆಡ್ ಬೈ ಫ್ಯೂಯಲ್. ಸೊ ಇವೆರಡನ್ನು ನಾವು ಮೆಜರ್ ಮಾಡಿದೆ. ಇವೆರಡರ ಒಳಗಡೆ ಯಾವುದಾದ್ರೂ ತೊಗೊಳ್ಳಿ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲ್ ಅಂತನಾದರೆ ಅಥವಾ ಹೀಟ್ ದಟ್ ಕ್ಯಾನ್ ಬಿ ಕ್ರಿಯೇಟೆಡ್ ಅಥವಾ ಜನರೇಟೆಡ್ ಬೈ ಬರ್ನಿಂಗ್ ಎ ಫ್ಯೂಯಲ್. ಸೊ ಫ್ಯೂಯಲ್ನ ಬರ್ನ್ ಮಾಡಿದಾಗ ಎಷ್ಟು ಅಮೌಂಟ್ ಆಫ್ ಹೀಟ್ ಕೊಡುತ್ತೆ ಅಂತ ಅನ್ನೋದನ್ನು ಮೆಜರ್ ಮಾಡೋದು, ಎಷ್ಟು ಅಮೌಂಟ್ ಆಫ್ ಹೀಟ್ ಕೊಡುತ್ತೆ ಅಂತ ಮೆಜರ್ ಮಾಡೋದು ಈ ಕ್ಯಾಲೋರಿಮೀಟರ್ನೇ. ನನಗೆ ಇವಾಗ ಡೀಸೆಲ್ ಇದೆ, ಬರ್ನ್ ಮಾಡಿದೆ, ಎಷ್ಟು ಅಮೌಂಟ್ ಆಫ್ ಹೀಟ್ ಕೊಡುತ್ತೆ ಅದನ್ನು ಮೆಜರ್ ಮಾಡಬೇಕಂದ್ರೆ ನಾನು ಕ್ಯಾಲೋರಿಮೀಟರ್ನ ಯೂಸ್ ಮಾಡ್ತೀವಿ. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲು ಅಥವಾ ಹೀಟ್ ಬಂದು ಫ್ಯೂಯಲಿನ ಹೀಟ್ ಎಷ್ಟು ಅಂತ ತಿಳ್ಕೊಳ್ಳೋಕ್ಕೆ ಕ್ಯಾಲೋರಿಮೀಟರ್ನ ಯೂಸ್ ಮಾಡ್ತೀವಿ. ಇನ್ನು ಬ್ಯಾರೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಬ್ಯಾರೋಮೀಟರ್ ಬಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅದೇ ರೀತಿಯಲ್ಲಿ ನಿಮಗೆ ಇನ್ನೂ ಬರುತ್ತೆ, ಯಾವುದ್ಯಾವುದು ಅಂತಂದರೆ ಮಾನೋಮೀಟರ್ ಒಂದು ಬರುತ್ತೆ. ಮಾನೋಮೀಟರ್ ಇದು ಭಾಳ ಕನ್ಫ್ಯೂಷನ್ ಆಗ್ತಾರೆ. ಸೊ
ಇದನ್ನು ಪ್ರೆಷರ್ನೇ ಮೆಷರ್ ಮಾಡೋದು, ಬಟ್ ಯಾವುದ್ರದ್ದು ಅಂದರೆ ಗ್ಯಾಸ್ದು ಮತ್ತು ಲಿಕ್ವಿಡ್ಸ್ದು. ಪ್ರೆಷರ್ ಆಫ್ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್, ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್. ಓಕೆ, ಅದೇ ರೀತಿಯಲ್ಲಿ ಯೂಟ್ಯೂಬ್ ನಿಮ್ಗೆ ಭಾಳಷ್ಟು ಟೈಪ್ಸ್ ಆಫ್ ಮಾನೋಮೀಟರ್ಸ್ ಬರುತ್ತೆ, ಅದು ನಾವು ಬೇರೆ ಕಡೆ ಡಿಸ್ಕಸ್ ಮಾಡೋಣ. ಇನ್ನೊಂದು ಬರುತ್ತೆ ಹೈಗ್ರೋಮೀಟರ್. ಸೊ ನಿಮಗೆ ಹೈಗ್ರೋಮೀಟರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ನಾನೇನಾದರೂ ಏರಿನ ಹ್ಯುಮಿಡಿಟಿನ ತಿಳ್ಕೊಬೇಕು, ಅಂದರೆ ಮಾಯ್ಶ್ಚರ್ ಕಂಟೆಂಟ್ ಎಷ್ಟಿದೆ ಅಂತ ತಿಳ್ಕೊಬೇಕಂದಾಗ ಹೈಗ್ರೋಮೀಟರ್ನ ಯೂಸ್ ಮಾಡೋದು. ಸೊ ಹ್ಯುಮಿಡಿಟಿ ಆಫ್ ಏರ್ ಅಂತ ನೆನ್ಪಿಟ್ಕೊಳ್ಳಿ, ಹ್ಯುಮಿಡಿಟಿ ಆಫ್ ಏರ್, ಹೈಗ್ರೋಮೀಟರ್. ಇನ್ನೊಂದು ಬರುತ್ತೆ ಯಾವುದು, ಅನಿಮೋಮೀಟರ್. ಅನಿಮೋಮೀಟರ್. ಸೊ ನನಗೆ ವಿಂಡಿನ ಸ್ಪೀಡ್ನ ತಿಳ್ಕೊಳ್ಬೇಕು, ಅವಾಗ ಏನು ಯೂಸ್ ಮಾಡ್ತೀವಿ, ಅನಿಮೋಮೀಟರ್ನ ಯೂಸ್ ಮಾಡ್ತೀವಿ. ವಿಂಡ್ ಸ್ಪೀಡ್ ಕೂಡ ನಾವು ವಿಂಡ್ ಸ್ಪೀಡ್ ಎಷ್ಟಿದೆ, ವಿಂಡ್ ಸ್ಪೀಡ್ ಅಥವಾ ಏರ್ ವೆಲಾಸಿಟಿ ಅಂತ ಅನ್ಬೋದು. ಸೊ ವಿಂಡ್ ಸ್ಪೀಡ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾನು ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು, ಅನಿಮೋಮೀಟರ್ನ ಯೂಸ್ ಮಾಡಬೇಕು. ನಮ್ಮ 2 ವೀಲರ್ಸು 4 ವೀಲರ್ಸಲ್ಲೆಲ್ಲ ನೀವು ನೋಡ್ಬೋದು ಟ್ಯಾಕೋಮೀಟರ್. ರೊಟೇಷ್ನಲ್ ಸ್ಪೀಡ್ ಏನು, ರೊಟೇಷ್ನಲ್ ಸ್ಪೀಡ್, ಆ ಒಂದು ಶಾಫ್ಟಿನ ರೊಟೇಷ್ನಲ್ ಸ್ಪೀಡ್ ಎಷ್ಟಿದೆ, ಯಾವುದಾದ್ರೂ ಒಂದು ಮಷಿನರಿ ರೊಟೇಟ್ ಆಗ್ತಿದೆ ಅದರ ಒಂದು ರೊಟೇಷ್ನಲ್ ಸ್ಪೀಡ್ ಎಷ್ಟಿದೆ ಅಂತ ತಿಳ್ಕೊಬೇಕಂದ್ರೆ ಟ್ಯಾಕೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಟ್ಯಾಕೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ, ರೊಟೇಷ್ನಲ್ ಸ್ಪೀಡ್ ಆಫ್ ಎ ಶಾಫ್ಟ್, ರೊಟೇಷ್ನಲ್ ಸ್ಪೀಡ್ ಯಾವುದ್ರದ್ದು, ಆಫ್ ಎ ಶಾಫ್ಟ್ ಅಥವಾ ರೊಟೇಟಿಂಗ್ ಮೆಷಿನರಿ. ಸೊ ಇಷ್ಟು ಇನ್ಸ್ಟ್ರೂಮೆಂಟ್ಸ್ ನಮ್ಗೆ ಇಂಪಾರ್ಟೆಂಟು. ಬಟ್ ಈ ಎಕ್ಸಾಮ್ ಇದರೊಳಗಡೆ ಏನು ಕೇಳಿದಾನೆ, ಹೈ ಟೆಂಪರೇಚರ್ನ ಮೆಷರ್ ಮಾಡೋದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ, ಅದು ಹೈ ಟೆಂಪರೇಚರಲ್ಲಿ ಫರ್ನೇಸ್ ಒಳಗಡೆ. ಸೊ ಫರ್ನೇಸು ಬಾಯ್ಲರ್ ಒಳಗಡೆ ಹೈ ಟೆಂಪರೇಚರ್ನ ಮೆಷರ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದೆ, ಪೈರೋಮೀಟರ್ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಕೋರ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಮುಂಚೆನೇ, ಯಾರಾದರೂ ನಿಮ್ಮಲ್ಲಿ ಪ್ರಿಪೇರ್ ಆಗ್ತಾಯಿದ್ದೀರಾ JEಗೆ, ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ EC ಪ್ರಿಪೇರ್ ಆಗ್ತಾಯಿದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, 8861405848. ಸೊ JE ಕೋರ್ಸು ಮೆಕ್ಯಾನಿಕಲ್ಗೆ ಬೇಕು ಅಂತಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಮೆಕ್ಯಾನಿಕಲ್ EEE ಹಾಗೂ EC. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.